ಸಿಕ್ಕಿದೆಯಾ ಟಿಕೆಟ್ ರೇಟ್ ಏನಿದೆ ಅಂತ? ಟಿಕೆಟ್ ಸಿಗ್ತಿಲ್ಲ ಸರ್. ಸಿಕ್ತಿಲ್ಲ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಾವು ಯಾದಗಿರಿ ಡಿಸ್ಟಿಕ್ ಹೋಗಬೇಕು. ಯಾದಗಿರಿ ಡಿಸ್ಟಿಕ್. ಟಿಕೆಟ್ ರೇಟ್ ಏನಿದೆ? ಟಿಕೆಟ್ ಪ್ರೈಸ್ ಜಾಸ್ತಿ ಆಗಿದೆ. ಪ್ರೈವೇಟ್ ಬಸ್ ಕೂಡ 1300, 1200, 1500 ಆಗಿದೆ. ನಾನು ಬೆಳಗ್ಗೆ ಬಂದೆ ಕಡಿಮೆ ಇತ್ತು ಪ್ರೈಸು, ಇವಾಗ ಪ್ರೈಸ್ ಜಾಸ್ತಿ ಆಗಿದೆ. ಅದಕ್ಕೆ ವೇಟ್ ಮಾಡ್ತಿದ್ದೀನಿ ನೋಡೋಣ ಅಂತ. ನಾರ್ಮಲ್ ಡೇಸಲ್ಲಿ ಏನಿದೆ ಟಿಕೆಟ್? ನಾರ್ಮಲ್ ಡೇಸಲ್ಲಿ ಕಡಿಮೆ ಇರುತ್ತೆ. ನಮ್ಮ ಊರಿಗೆ ಹೋಗೋಕ್ಕೆ 700, 800 ಇರುತ್ತೆ. ಇವಾಗ ಚೆನ್ನಾಗಿರೋ 5 ಸ್ಟಾರ್ ಬಸ್ ಅಂದರೆ VRL ಅದೆಲ್ಲ 2200, 100 ಆಗಿದೆ. ಏನು ಮಾಡೋಕ್ಕಾಗಲ್ಲ, ಹಬ್ಬ ಅಲ್ವಾ, ಅದಕ್ಕೆ ಜಾಸ್ತಿ ಇದೆ. ಮಾರ್ಕೆಟಲ್ಲೂ ಹೋಗಿದ್ದೆ, ಫುಲ್ಲು ಎಲ್ಲ ಕಾಸ್ಟ್ಲಿ ಐಟಮ್ಸ್ ಎಲ್ಲ. ಹೋಗಲೇಬೇಕು, ಏನು ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗಲ್ಲ. ಏನಾದರೂ ಮಾಡ್ಬೇಕು, ಗೌರ್ಮೆಂಟ್ ಏನಾದರೂ ಮಾಡಬೇಕಲ್ಲ. ಗೌರ್ಮೆಂಟ್ ಬಸ್ಸಲ್ಲಂತರೂ ಫುಲ್ಲು ಬರೀ ಲೇಡೀಸ್ ಇದ್ದಾರೆ. ಜೆಂಟ್ಸ್ಗೆ ಎಲ್ಲಿ ಹೋಗಿ ಜಾಗನೇ ಇಲ್ಲ. ಅದರಲ್ಲಾದರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂದರೆ ಅಲ್ಲೂ ಇಲ್ಲ, ಸೀಟೇ ಇಲ್ಲ. ಟಿಕೆಟ್ನ ಜಾಸ್ತಿ ಮಾಡ್ತಾರೆ. ಯಾವುದಾದ್ರು ಹಬ್ಬ ಟೈಮು, ಆ ಟೈಮಲ್ಲೇ ಪ್ರೈಸ್ನ ಜಾಸ್ತಿ ಮಾಡಿಬಿಡ್ತಾರೆ. ಖಾಲಿ ಟೈಮಲ್ಲಿ ಪ್ರೈಸ್ ಕಡಿಮೆ ಇರುತ್ತೆ. ಕಡಿವಾಣ ಆಗಬೇಕು, ಎಲ್ಲ ನೋಡ್ಕೊಂಡು ಪ್ರೈಸ್ನ ಮಾಡಬೇಕು. ಎಲ್ಲ ಹಬ್ಬ ಟೈಮಲ್ಲಿ ಪ್ರೈಸ್ನ ಈ ಥರ ಜಾಸ್ತಿ ಮಾಡಿಬಿಟ್ರೆ ಇಲ್ಲೆಲ್ಲ ದುಡಿಯೋಕ್ಕೆ ಬಂದವರಿಗೆಲ್ಲ ಊರಿಗೆ ಹೋಗೋಕ್ಕೆ ತುಂಬ ಕಷ್ಟ ಆಗುತ್ತೆ. ಬಡವರು ಎಲ್ಲ ದುಡ್ಕೊಂಡು ದುಡಿಯೋಕ್ಕೆ ಬಂದವರು ಇಲ್ಲೆಲ್ಲ, ನಮ್ಮಂಥ ಎಲ್ಲ ಬಡವರೇ ಇಲ್ಲೆಲ್ಲ ಬರೋದು ದುಡಿಯೋಕ್ಕೆ. ಬರೀ ಹೋಗೋಕ್ಕೆ ಬರೋಕ್ಕೆ ಟ್ರಾವೆಲ್ಗೆ ಅಷ್ಟು ದುಡ್ಡು ಹಾಕೊಂಡು ಹೋಗ್ಬಿಟ್ರೆ ಅವರು ಒಂದೊಂದು ವಾರ ದುಡಿದಿರೋ ಪೇಮೆಂಟ್ ಎಲ್ಲ ಬರೀ ಟ್ರಾವೆಲ್ಗೆ ಇಡಬೇಕಾಗುತ್ತೆ. ಓಕೆ ಸರ್. ನಮ್ಮ ಪ್ರೈವೇಟ್ ಬಸ್ಸಸ್ ಟಿಕೆಟ್ ರೇಟ್ ತುಂಬ ಜಾಸ್ತಿ ಮಾಡಿದೆ ಅಂತ ಗೊತ್ತಾಗ್ತಾ ಇದೆ. ಸೊ ಏನು ಹೇಳ್ತೀರಾ ಟಿಕೆಟ್ ರೇಟ್? ಏನು ಹೇಳಬೇಕು, ಹಿಂಗಾದ್ರೆ ನಾವು ದೂರ ಟ್ರಾವೆಲ್ ಮಾಡೋರಿಗೆ ಕಷ್ಟ ಆಗುತ್ತೆ. ಒಂಚೂರು ಕಮ್ಮಿ ಮಾಡಿದರೆ ನಮಗೂ ಹೆಲ್ಪ್ ಆಗುತ್ತೆ. ಲೈಕ್ ದೂರ ಲೈಕ್ ನಾರ್ತ್ ಕರ್ನಾಟಕ ಅವ್ರಿಗೆಲ್ಲ ಫುಲ್ ಕಾಸ್ಟ್ಲಿ ಇದೆ. ಸೊ ಐ ಹೋಪ್ ಕಮ್ಮಿ ಮಾಡ್ರಿ ಅಂತ. ಅದೇ ಅದು ಹಬ್ಬದ ಟೈಮಲ್ಲಿ ಅಂತೂ ಇನ್ನೂ ಜಾಸ್ತಿ ಆಗಿದೆ. ಸೊ ನಮ್ಗೆ ಹೋಗೋಕ್ಕೂ ಆಗಲ್ಲ ಇಷ್ಟು ಕಾಸ್ಟ್ಲಿ ಮಾಡಿದರೆ. ಸಡನ್ನಾಗಿ ಹೋಗ್ಬೇಕನ್ನೋ ಪ್ಲ್ಯಾನ್ಸ್ ಇದ್ದರೆ ಕಷ್ಟ ಆಗುತ್ತೆ. ನಮಗೂ ಬಜೆಟ್ ಎಲ್ಲ ಕಮ್ಮಿ ಇರುತ್ತೆ ದೂರ ಟ್ರಾವೆಲ್ ಮಾಡೋಕ್ಕೆ. ಸೊ ಅದೇ RTOಗೆ ಎಲ್ಲರ ಬಗ್ಗೆನೂ ಯೋಚನೆ ಮಾಡಿ ಪ್ಲೀಸ್. ಸೊ ಪ್ರೈಸಸ್ ಎಲ್ಲ ಒಂಚೂರು ಕಮ್ಮಿ ಮಾಡೋಕ್ಕೆ ಟ್ರೈ ಮಾಡಿ ಅಂತ. ಬೀದರ್ಗೂ 1200 ಇದೆ. ಆ್ಯಕ್ಚುಲಿ ಅದು ಬೀದರ್ಗಲ್ಲ, ರೆಗ್ಯುಲರಾಗಿ ಅಷ್ಟೇ ಇರುತ್ತೆ. 1100, 1200 ಇರುತ್ತೆ. ಇವತ್ತು ಪರವಾಗಿಲ್ಲ, ಸ್ವಲ್ಪ ಹಬ್ಬ ಇದೆ ಅಲ್ಲ, ಅಷ್ಟೇ. ಮ್ಯಾಕ್ಸಿಮಮ್ ವೀಕೆಂಡಲ್ಲೂ ಜಾಸ್ತಿ ಆಗುತ್ತೆ, ಹಬ್ಬ ಇದೆ ಅಲ್ಲ ಇನ್ನೂ ಜಾಸ್ತಿ ಆಗಿರುತ್ತೆ. ಬಟ್ ಏನು ಮಾಡೋಕ್ಕಲ್ಲ, ಹಬ್ಬದ ಟೈಮ್ ಅಲ್ವಾ, ಅವರು ಯಾರು ಹೇಳಲ್ಲ. ಇದು ಇವತ್ತಿಂದಲ್ಲ, ಆ್ಯಕ್ಚುಲಿ ಯಾವಾಗಲೂ ನೋಡ್ತಾನೆ ಇದೀವಲ್ಲ. ಇವತ್ತೇ ಏನೋ ಫಸ್ಟ್ ಟೈಮ್ ಅಂದರೆ ಏನೋ ಅನ್ಸಲ್ಲ. ರೆಗ್ಯುಲರ್ ಆಗಿ ಹಬ್ಬದ ಟೈಮಲ್ಲಿ ಆ ಥರ ಆಗ್ತಾ ಇರುತ್ತೆ. ಕೊಟ್ಟೋಗ್ಲೇಬೇಕು. ಆ್ಯಕ್ಚುಲಿ ನಮಗೆ ನೀಡಿದೆ, ಹೋಗ್ಲೇಬೇಕು. ಬಟ್ ಗೌರ್ಮೆಂಟ್ ಬಸ್ ಸಿಗಲ್ಲ, ರಶ್ ಆಗ್ಬಿಡುತ್ತೆ, ಮಲ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಬುಕ್ ಮಾಡ್ಕೊಂಡು ಹೋಗ್ತಾ ಇರೋದು. ಹಬ್ಬದ ಸೀಸನ್ ಒಂದು 3000 to 4000 ಹೋಗಿ ಬರೋಕ್ಕಾಯ್ತು. ಬೇರೆ ಟ್ರಾವೆಲಿಂಗ್ ಚಾರ್ಜ್ ಆಗುತ್ತೆ, ಬೇರೆ ಟ್ರಾವೆಲಿಂಗ್ ಬಿಟ್ಟೆ ಜಾಸ್ತಿ ಆಗುತ್ತೆ. ಐ ಆಮ್ ಗೋಯಿಂಗ್ ಟು ನಾಶಿ actually, and it's like 1700 with the travels actually. So yeah. What is the previous price? Normal days. It was nearly like 1400 I can say. So there is a definitely jump of 300 rupees. So yeah, it's pretty much little bit high due to the festivals around here. So yeah. So the private buses are increasing the ticket rate. Yeah, it's like quite increase. Maybe due to the festival or maybe the competition is there. I'm not sure about that, but yeah, hike I can definitely see around it.